ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿನ್ಗೆ ಏನು ಅನ್ಸುತ್ತೆ? ಯೂಟ್ಯೂಬ್ ಡಿಲೀಟ್ ಮಾಡಿದ್ರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ನಿಮ್ಮ ಅಪ್ಪ ಕೊಡ್ತಾನ. ಅಷ್ಟು ದೊಡ್ಡವಳಾಗಿದ್ದಾಳೆ ಗಾಯ್ಸ್, ನಿಮ್ಗೆ ಗೊತ್ತಾ? ಮಳೆಯಲ್ಲಿ ಬಜ್ಜಿ ಮಾಡ್ಕೊಡ್ಬೇಕಾ ನಿನಗೆ? ಸಾರು ಮಾಡಂದ್ರೆ ಈ ಹುಡುಗನ್ಗೆ ಅಡುಗೆ ಮಾಡಂದ್ರೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇನ್ಮೇಲಿಂದ ನಾನು ನನ್ನ ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇ ಗಾಯ್ಸ್ ಬಿಸಿಲು ಬರ್ತಾ ಇರೋದಂದರೆ ಇವತ್ತೇ ನೋಡಿ. ಇಷ್ಟು ದಿನ ಮಳೆ ಬಂದು 3 ದಿವಸ 4 ದಿವಸ ಆಗ್ತಿದೆ. ಬಟ್ಟೆ ಒಣಗಾಕಿ ಇನ್ನೂ ಒಣಗಿಲ್ಲ. ಎಲ್ಲಿ ತೋರಿಸ್ಬೇಕು? ಅಲ್ಲ ಏಕೆ ಮನೆ ಕಟ್ತವ್ರಾ? ಯಾರು ನಿಮ್ಮ ಅಪ್ಪನ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸೊ ಇಷ್ಟು ಬಿಸಿಲಲ್ಲಿ ಮಳೆ ಬರ್ತೈತಂತೆ. ಚಾರು ಡಿಪ್ರೆಷನ್ ನಾನು ಚಾರುವಿನ ರೋಸ್ಟ್ ಮಾಡ್ಬೋದು ಗೈಸ್ ಇಲ್ಲಾಗಲ್ಲಿ ಚೆನ್ನಾಗಿ. ಸ್ವಲ್ಪ ಹೊತ್ತು ಚಾರುವಿನ ಸತಾಯಿಸ್ಕೊಂಡಿದ್ದೆ. ಹಾಗೆ ಅಡುಗೆ ಮಾಡೋಣ ಟೈಮ್ ಆಯ್ತಲ್ವಾ ಅಂತ ಕಿಚನ್ಗೆ ಹೋಗಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಟೊಮೆಟೊ ಹೊತ್ತಿಗೆ ಒಗ್ಗರಣೆ ಹಾಕೋಣ ಅಂತ ಎಣ್ಣೆಗೆ ಇಕ್ಕಿ, ಎಣ್ಣೆ ಬಿಸಿ ಆದಮೇಲೆ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡು, ಅದಾದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಟೊಮೆಟೊ ಹಾಕ್ಕೊಂಡು ಹಾಗೆ ಟೊಮೆಟೊ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ, ಪುದೀನ ಹಾಕ್ಕೊಂಡೆ. ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕಿದೆ. ಹಾಗೆ ಉಪ್ಪು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಫ್ರೈ ಆಗಿದ್ದಾದ್ಮೇಲೆ ನಾವು ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಡಬಲ್ ನೀರು ಇಟ್ಕೋಬೇಕು. ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೆ, 2 ಗ್ಲಾಸ್ ನೀರು ಇದೆ. ಅದಾದಮೇಲೆ ಅಕ್ಕಿ ಹಾಕ್ಬಿಟ್ಟು ಈ ಥರ ಬಾಯ್ಲ್ ಆಗೋ ಟೈಮಲ್ಲಿ ವಿಸಿಲ್ಗೆ ಹಾಕಿ. ಅಡುಗೆ ಮಾಡೋ ಒಳಗಡೆ ಇಷ್ಟು ಗಲೀಜಾಗೈತೆ ಕಿಚನ್. ಊಟ ಮಾಡಾದ್ಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ. ರೀಲ್ಸ್ ಮಾಡೋದು ಗೊತ್ತಾ? ನೋಡಿದ್ರಾಗ ಫೋನಲ್ಲಿ ಎಷ್ಟು ಲಾಗ್ ಮಾಡಿಕ್ಕಿರಲ್ ಗೊತ್ತಾ ಗಾಯ್ಸ್? ಅದೆಲ್ಲ ಆಗುತ್ತೆ. ABCD ಕಲಿ ಅಂದರೆ ಆಗಲ್ಲ ತಾನೇ? ಎಲ್ಬಾ ABCD ಎಲ್ಬಾ. ಏಯ್ ಮಗಳು ನಾನೇನಾದರೂ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಪಟ್ಟಂತ ಫ್ಯಾನ್ ಆಫ್ ಮಾಡಿಬಿಡ್ತಾರೆ. ಯಾಕಂದರೆ ಫ್ಯಾನಲ್ಲಿ ಅದರಲ್ಲಿ ಸೌಂಡ್ ಬರುತ್ತೆ, ಗಾಳಿ ಸೌಂಡು ಅಂತ. ನೋಡಿ ನನ್ನ ಮಗಳು ಎಷ್ಟು ಸಪೋರ್ಟ್ ಮಾಡ್ತಾಳೆ ಗೊತ್ತಾ ನಿಮಗೆ? ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ ಆಯಿತಾ? ಏನಂತೀಯ ಅಮ್ಮ? ಅಮ್ಮನ ಸಪೋರ್ಟ್ ಮಾಡಿ ಅನ್ನು. ಅಮ್ಮ ಸಪೋರ್ಟ್ ಮಾಡಿ. ಓಕೆನಾ? ನಾವು ಡೈಲಿ ಲಾಗ್ ಮಾಡ್ತೀವಿ. ಓಕೆ ಓಕೆ. ಲವ್ ಯು ಫ್ಯಾಮ್. ಸೊ ಗೈಸ್ ಮಿನಿ ಲಾಗ್ ಮಾಡಿಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಸೊ ಒಂದು ದಿವಸ ನಾನು ಮಿನಿ ಲಾಗ್ ಮಿಸ್ ಆಯ್ತಲ್ವ ಅಂತ ಅದಕ್ಕೆ ಇವತ್ತು ಮಿನಿ ಲಾಗ್ ಜೊತೆ ಹಾಗೆ ಯೂಟ್ಯೂಬ್ ಲಾಗು ಮಾಡೋಣ ಅಂತ 2 ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲೆಲ್ಲ ನೋಡಿ ಎಷ್ಟು ಗಲೀಜೈತೆ. ನೆನ್ನೆ ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ, ಸ್ವಲ್ಪ ಹೊಟ್ಟೆ ನೋವಿತ್ತು ಅಂತ ಕೆಲಸ ಏನು ಮಾಡಿಲ್ವಾ. ಮನೆ ಅಂತೂ ಸಿಕ್ಕಾಬಟ್ಟೆ ಗಲೀಜಾಗೈತೆ. ಇವತ್ತು ಎಲ್ಲ ಕ್ಲೀನ್ ಮಾಡೋಣ. ನನ್ನ ಜೊತೆ ನೀವು ಕ್ಲೀನ್ ಮಾಡ್ತೀರಾ? ಸಾರಿ ನಾನು ಕ್ಲೀನ್ ಮಾಡ್ತೀನಿ, ನೀವು ನನ್ನ ಜೊತೆ ನೋಡಿ ಆಯಿತಾ? ಸ್ಕಿಪ್ ಮಾಡಬಾರ್ದು, ಕೊನೆ ತನಕ ನನ್ನ ವಿಡಿಯೋನ ನೋಡಿ ಪ್ಲೀಸ್. ನೋಡಿದ್ರ ಗಾಯ್ಸ್, ಅವಳು ಚಿಪ್ಸ್ ಆರ್ಡರ್ ಮಾಡ್ತಾಳಂತೆ, ಅದಕ್ಕೆ ಲೊಕೇಶನ್ ಎಲ್ಲ ಹಾಕ್ಬೇಕು ಅಂತ ನನ್ನ ಕೇಳ್ತಾವಳೆ. ತೋರಿಸು ಏನೇನು
ಮಾಡ್ತೀಯ ಮಗ್ಲೆ ನೀನು? ನಾನು ಇಷ್ಟ. ನಿನ್ಗೆ ಆರ್ಡರ್ ಮಾಡಕ್ ಬರುತ್ತಾ? ಯಾರದು? ಅಪ್ಪ ಹಾಯ್. ಪೇ ಮಾಡಿ. ಈಗಲೇ ಮುಖ ತೊಳ್ಕೊಂಡು ಅಲ್ಲಿ ಈಚೆ ಐತೆ ನೋಡು ಬಂದ್ರು. ಇವಾಗ ನಾವು ಊಟ ಮಾಡೋಣ ಬನ್ನಿ. ಬನ್ನಿ. ಹಾಲೊಂದು ಇಸ್ಕೊಬ ಸಾಕು. ಅಪ್ಪ ಮಗಳಿಬ್ರು ಅಂಗಡಿಗೆ ಹೋಯ್ತವ್ರೆ. ಹಾಲು ಇಸ್ಕೊಂಡು ಬಂದೆ ಅಂತ ತೆಗಿಬೇಕು ಗಾಯ್ಸ್. ಇವತ್ತು ಸ್ವಲ್ಪ ಬಿಸಿಲು ಬಂದೈತೆ, ಸೊ ಬಟ್ಟೆ ಎಲ್ಲ ತೆಗಿಯೋಣ. ಆವಾಗ ಊಟ ಮಾಡಿಕೊಂಡು ಇಷ್ಟು ನೋಡ್ತು. ಏನು ಮಾಡೋದು? ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಡ್ಮಿಟ್ ಆಗ್ಬಿಡ್ಲಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಅವಾಗ ಈ ಮನೇಲಿ ಅಡುಗೆ ಮಾಡೋದು ಕೆಲಸ ಮಾಡೋದು ಎಲ್ಲ ತಪ್ಪುತ್ತೆ. ಏನಂತೀರಾ? ಜನ್ಮಕ್ಕೆ ಹೋಗೋ. ಏನು ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಎಷ್ಟೆಷ್ಟು ನೋವು ತಿನ್ಬಿಟ್ಟಿದ್ದೀನಿ. ಈ ನೋವೆಲ್ಲ ಏನು ಸಾಮಾನ್ಯ ತಾನೇ. ಊಟ ಬಂದ್ಬಿಟ್ಟೈತೆ, ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋಣ ಅಂತ ಕೇಳೋಣ. ಏನಂತಾರೆ ನೋಡಿ ಅವ್ರ ರಿಯಾಕ್ಷನ್. ಇನ್ನೂ ಅಂಗಡಿಯಲ್ಲೇ ಇದ್ದಾರೆ. ಬರ್ತಾರೆ ಯಾಕಂದರೆ ಅಂಗಡಿಯಲ್ಲಿ ಅಂಕಲ್ ಅವ್ರು ಮಧ್ಯಾಹ್ನದ ಹೊತ್ತು, ಅದಕ್ಕೆ ಮನೆಯಿಂದ ಕೊಡ್ತಾರೆ. ಅಪ್ಪಿ ಊದ್ಕೊಬಿಟ್ಟೈತೆ. ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ಬಿಡೋಣ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಾಗೆ ಊಟ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟು, ಹಾಗೆ ನಾನು ಪಾಪಗೂ ಊಟ ಹಾಕ್ಕೊಂಡು ಊಟ ತಿಂದ್ವಿ. ನಿಜವಾಗ್ಲೂ ಇವತ್ತು ಸಖತ್ತಾಗಿ ಬಂದಿತ್ತು ಟೊಮೆಟೊ ಬಾತು. ನಮ್ಮ ಹಸ್ಬೆಂಡ್ ಯಾವತ್ತು ಟೊಮೆಟೊ ಜಾಸ್ತಿ ಈರುಳ್ಳಿ ಜಾಸ್ತಿ ಅಂತ ಇದ್ರು, ಇವತ್ತು ಮೈಲ್ಡ್ ಆಗಿ ಸಖತ್ತಾಗಿ ಮಾಡಿದ್ದೆ. ಹಾಗೆ ಪಾಪಗೂ ಇಷ್ಟ ಆಯಿತು, ಪಾಪುನು ಚೆನ್ನಾಗಿದೆ ಅಂದ್ಲು. ಹಾಗೆ ನಾವೆಲ್ಲ ಊಟ ಮಾಡಿಕೊಂಡು ಇನ್ನು ಸ್ವಲ್ಪ ಮಿಕ್ಕಿತ್ತು. ಸರಿ ಅದನ್ನು ಖಾಲಿ ಮಾಡಿಬಿಟ್ಟು ಕುಕ್ಕರು ತೊಳೆದು ಬಿಡೋಣ ಅಂತ ಊಟ ಎಲ್ಲ ಖಾಲಿ ಮಾಡಿ, ಹಾಗೆ ವಾಟ್ರ್ ಬಾಟ್ಲೆಲ್ಲ ಖಾಲಿ ಆಗಿತ್ತು ಅಂತ ನೀರು ತುಂಬಿಸ್ಬಿಟ್ಟು ಎಲ್ಲ ಬಾಟ್ಲು ಫ್ರಿಜ್ಜಲ್ಲಿ ಇಕ್ಕಿದೆ. ಎಷ್ಟು ಖಾಲಿ ಆಗಿತ್ತು ಅಂತ ನಮ್ಮ ಹಸ್ಬೆಂಡ್ ಪೇಸ್ಟು ತಂದಿದ್ರು. ಹಾಗೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿದೆ. ನಮ್ಮ ಹಸ್ಬೆಂಡ್ ಅಂತೂ ತೊಗೊಂಡೋಗೋದು ಒಂದೇ ಜರ್ಕಿನ್ ಕೆಲಸಕ್ಕೆ. ಇರೋ ಬರೋ ಜರ್ಕಿನೆಲ್ಲ ಆ ಚೇರ್ ಮೇಲೇ ಇಕ್ಕಿರ್ತಾರೆ. ಜರ್ಕಿನ್ ಮರ್ಚ್ ಒಳಗಡೆ ಸುಸ್ತಾಯಿತು ಅಂತ ಸ್ವಲ್ಪ 7 ಅಪ್ ಕೊಡಿದೆ. ಇದು ನಮ್ಮ ಅಪ್ಪ ನೆನ್ನೆ ತಂದು ಕೊಟ್ಟಿದ್ದು ನನಗೆ ನೇರಳೆ ಹಣ್ಣು. ಸ್ವಲ್ಪ ತಿಂದೆ, ಇಷ್ಟಿದೆ. ಇವತ್ತು ತಿನ್ನಬೇಕು, ವೇಸ್ಟ್ ಮಾಡಬಾರ್ದು. ನಮ್ಮಪ್ಪ ನನಗೋಸ್ಕರ ಊರಿಂದ ತೊಗೊಬಂದ್ರು ಗೊತ್ತಾ. ನೋಡಿ ತಿನ್ನೋಣ ಆಮೇಲೆ. ಫಸ್ಟು ಇವಾಗ ಇದ್ರ ಮೇಲೆಲ್ಲ ಕ್ಲೀನ್ ಮಾಡಬೇಕು. ಬನ್ನಿ ಕ್ಲೀನ್ ಮಾಡೋಣ. ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿಲ್ಲ ಆಯಿತಾ. ನನ್ನ ಮಗಳು ನನ್ನ ಗಂಡ ಊಟ ಮಾಡಿದ ತಕ್ಷಣ ಹೋಗಿ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ ನೋಡಿ. ನಾನು ಮಾತ್ರ ಊಟ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಮಾಡೋಣ, ಎಲ್ಲದಕ್ಕೂ ಅದೃಷ್ಟ ಇರಬೇಕು ಅಂತಾರಲ್ವಾ, ಹಾಗೆ ಅವ್ರಿಗೆ ಮಾತ್ರ ಹಾಗೆ. ನಾನು ನೋಡಿ ಇಲ್ಲಿ ಎಷ್ಟು ಗಲೀಜಿದೆ. ನಮ್ಮದು ಕರೆಂಟ್ ಬಿಲ್ ಬಂದೈತೆ. ಎಷ್ಟು ಬಂದೈತೆ ಗೊತ್ತಾ? ನೋಡಿ ಕಾಣಿಸ್ತೈತಾ ಗಾಯ್ಸ್? 833 ರೂಪಾಯಿ ಬಂದೈತೆ ಕರೆಂಟ್ ಬಿಲ್. ಇನ್ನೂ ಕಟ್ಟಿಲ್ಲ ನನ್ನ ಗಂಡ. ಆದರೆ ಫ್ರಿಜ್ ಮೇಲೆಲ್ಲ ಧೂಳು ಒರೆಸೋಣ ಅಂತ ಫ್ರಿಜ್ ಮೇಲಿರೋ ಐಟಮ್ಸ್ ಎಲ್ಲ ಎತ್ತಿ ಕೆಳಗಡೆ ಇಕ್ಕಿ ಫ್ರಿಜ್ ಮೇಲೆಲ್ಲ ಕ್ಲೀನಾಗಿ ಧೂಳು ಒರೆಸ್ಕೊಂಡೆ. ಸಿಕ್ಕಾಪಟ್ಟೆ ಡಸ್ಟ್ ಗೈಸ್ ನಮ್ಮ ಮನೇಲಿ. ನಮ್ಮ ಮನೆ ಹತ್ರ ಮರ ಹತ್ರ ಇರೋದಕ್ಕೋ ಏನಕ್ಕೋ ಗೊತ್ತಿಲ್ಲ ನಿಜವಾಗ್ಲೂ ನನಗೆ, ಬಟ್ ಸಿಕ್ಕಾಪಟ್ಟೆ ಡಸ್ಟು. ನಮ್ಮ ಹಸ್ಬೆಂಡ್ ಥಿಂಗ್ಸ್ ಅವ್ರ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಬ್ಲೂಟೂತು, ಬಾಚನ್ಗೆ, ವಾಚು, ಗಾಡಿ ಬೀಗ ಆ್ಯಂಡ್ ದಿಸ್ ಒನ್ ಇದೇನೇಳಿ ಲೈಟರ್. ಏನಕ್ಕಂತ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ, ಓಕೆನಾ. ಸೊ ಅದಕ್ಕೆ ಈ ಸ್ಟಾರಲ್ಲಿ ನಮ್ಮ ಹಸ್ಬೆಂಡ್ ಏನೇನು ಎತ್ಕೊಂಡು ಹೋಗ್ತಾರೆ ಎಲ್ಲ ಥಿಂಗ್ಸ್ ಹಾಕಿ ಇಲ್ಲಿ
ಎಲ್ಲ ಹಾಕಿಟ್ಟಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ, ಸ್ವಲ್ಪ ಚಾರ್ಜಿಂಗ್ ವೈರ್ಸ್ ಎಲ್ಲ ಹಾಕಿ ಇಲ್ಲಿಟ್ಟಿದ್ದೀನಿ. ಫ್ರಿಜ್ ಮೇಲೆಲ್ಲ ಧೂಳು ಹೊಡ್ಸಿದ್ದಾಯಿತು ಅಂತ ಹಾಗೆ ಟಿ ವಿ ಹತ್ರನೂ ಧೂಳು ಹೊಡ್ಸೋಣ ಅಂತ ಬಂದು ಟಿ ವಿ ಹತ್ರ ಎಲ್ಲ ಕ್ಲೀನಾಗಿ ಧೂಳು ಒರೆಸ್ದೆ. ಹಾಲಲ್ಲೆಲ್ಲ ಕೆಲಸ ಮುಗೀತು. ಇವಾಗ ಏನಿದ್ರು ಕಿಚನಲ್ಲಿ ಕೆಲಸ ಮಾಡಬೇಕು. ಅದಕ್ಕೆ ನೀರು ಹಾಕೋಕ್ಕೆಲ್ಲನ ಬನ್ನಿ. ಏನೇ ಅಪ್ಪ, ಸ್ವಲ್ಪ ಮೋಟ್ರ್ ಹಾಕಿ. ನಮ್ಮ ಕಿಚನ್ನು ಇರುವ ಪರಿಸ್ಥಿತಿಯನ್ನು ನೋಡಿ ಯಾರು ಭಯ ಪಡಬೇಡಿ ಪ್ಲೀಸ್. ತಿಂದ್ರೆ ಮಲ್ಕೊಂಡ್ರೆ ನಾನು ಕಿಚನ್ ಹೆಂಗೈತೆ ನೋಡ್ದೆ ತಾನೆ. ಸ್ವಲ್ಪ ಇಲ್ಲಿ ಮುಖ ತೋರ್ಸು. ಏನು ಅದೇ ಗೈಸ್, ನನ್ನ ಮಗಳಿಗೆ ನಾನಂದರೆ ರೆಸ್ಪೆಕ್ಟೇ ಇಲ್ಲ. ಈಚೆ ಹೋಗಿ ಮಲ್ಕೋ ಅಂತಾಳೆ. ಸರಿ ಅಂತ ಹಾಗೆ ಪಾತ್ರೆ ತೊಳೆಯೋಣ ಅಂತ ಬಂದೆ. ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ಹಾಗೆ ಕಿಚನ್ ಕ್ಲೀನ್ ಮಾಡಬೇಕಾಗಿತ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡೋ ಒಳಗಡೆ ಎಷ್ಟೊತ್ತಾಯಿತು ಗೊತ್ತಾ ಗೈಸ್. ಸಿಕ್ಕಾಪಟ್ಟೆ ಟಯರ್ಡ್ ಬೇರೆ ಆಗ್ಬಿಡ್ತು ನನಗೆ. ಸರಿ ಇನ್ನೇನು ಮಾಡೋದು, ನಮ್ಮ ಮನೆ ಕೆಲಸ ನಾವೇ ಮಾಡಬೇಕಲ್ವಾ. ಅದಕ್ಕೆ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಬರ್ತಿತ್ತಲ್ವ ಅಂತ ನೀರು ಇದ್ರಲ್ಲಿ ತುಂಬಿಸಿಕೊಳ್ಳೋಣ ಅಂತ ಇದ್ರಲ್ಲಿ ತುಂಬಿಸ್ದೆ. ಸರ್ ಮೇಡಮ್, ಬೆಡ್ ಒದ್ರಬೇಕು. ನೀನದೊಲೆ ಹಸ್ಬೆಂಡ್ ಮನೇಲಿ ಇದ್ರೆ ಎದ್ದೋಳೋದೇ ಇಲ್ಲ ಗೈಸ್. ಬೆಡ್ ಬಿಟ್ಟೇ ಎದ್ದೋಳಲ್ಲ ಅವರು. ಸೊ ಅದಕ್ಕೆ ಇವಾಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಮನೆಗೆ ಗುಡಿಸಿ ಒರೆಸ್ಬಿಡೋಣ, ಆಮೇಲೆ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ, ಮನೆ ಗುಡಿಸ. ನೋಡಿ ಇಷ್ಟೊತ್ತು ಎಷ್ಟು ಬಿಸಿಲಿತ್ತು, ಅಷ್ಟು ಬೇಗ ಫುಲ್ ಮೋಡ ಬಂದ್ಬಿಟ್ಟೈತೆ. ಸೊ ಇವಾಗ ಬಟ್ಟೆ ತೆಗೆದು ಬಿಡೋಣ, ಇಲ್ಲಾಂದರೆ ಒಣಗಿರೋದು ಕೂಡ ನೆಂದೋಗುತ್ತೆ. ಮಳೆ ಬರೋಕ್ಕಿಂತ ಮುಂಚೆ ಬಟ್ಟೆ ಎಲ್ಲ ತೆಗಿಯೋಣ ಅಂತ ಒಣಗಿರೋ ಬಟ್ಟೆ ಎಲ್ಲ ತೆಗೆದೆ. ಕೆಲ್ಸಕ್ಕೆ ಹೋಗಲ್ವಾ? ಯಾಕೆ? ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ನೋಡಿ ಗಾಯ್, ಸ್ವಲ್ಪ ಕೂಡ ಎಂತಿ ಅನ್ನೋ ಮರ್ಯಾದಿನೇ ಇಲ್ಲ ಈ ಹುಡುಗನ್ಗೆ. ಬೈರಿ ಎಲ್ರೂ, ಅಕ್ಕಗೆ ಮರ್ಯಾದೆ ಕೊಡಿ ಅಂತ. ಅಪ್ಪಿ, ನಾನು ಡೈಲಿ ಯೂಟ್ಯೂಬು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿನ್ಗೇನು ಅನ್ಸುತ್ತೆ? ಯಾಕಪ್ಪಿ ಇವಾಗ ಎಲ್ಲ ಹೋಗ್ತಿದ್ದೀರಾ ಗಾಯ್ಸ್? ಚಾರ್ವಿಗಂತೂ ಅವ್ರ ಅಪ್ಪ ಯಾವಾಗ ಈಚೆ ಹೋದ್ರೂ ಅವಳನ್ನ ಒಂದು ರೌಂಡ್ ಕರ್ಕೊಂಡು ಹೋಗಲೇಬೇಕು. ಅದಕ್ಕೆ ಅವ್ರ ಅಪ್ಪ ಬರ್ತೀನಿರಮ್ಮ ಅಂತ ನೈಸ್ ಮಾಡ್ತಿದ್ರು. ನಾನು ಒಣಗಿರೋ ಬಟ್ಟೆ ಎಲ್ಲ ತೆಗ್ದಿದ್ನಲ್ಲ, ಅದನ್ನು ತೊಗೊಂಡೋಗಿ ಒಂದೇ ಸತಿ ಮಡ್ಚಿಕ್ಬಿಡೋಣ, ಇಲ್ಲಾಂದರೆ ಮತ್ತೆ ಅದೊಂದು ಕೆಲಸ ಅಂತ ಎಲ್ಲ ಬಟ್ಟೆ ಮಡ್ಚಿದೆ. ನಿನ್ನ ಬಟ್ಟೆ ನೀನೇ ಮಡ್ಚ್ಕೊತೀಯಾ? ಹಾಂ, ನನ್ನ ಮಗಳು ಅವಳ ಬಟ್ಟೆ ಅವಳೇ ಮಡ್ಚ್ಕೊಳ್ಳೋಷ್ಟು ದೊಡ್ಡವಳಾಗಿದ್ದಾಳೆ ಗಾಯ್ಸ್. ನಿಮ್ಗೆ ಗೊತ್ತಾ, ನಮ್ಮ ಮನೆಯಲ್ಲಿ ಬೀರು ಇಲ್ಲ ಗಾಯ್ಸ್. ಅಂದರೆ ಫಸ್ಟಿಂದನೂ ಬೀರು ಇಲ್ಲ. ಸೊ ಅದಕ್ಕೆ ಈ ಬಟ್ಟೆ ಎಲ್ಲ ನಾನು ಸ್ವಲ್ಪ ಬಟ್ಟೆಗಳು ಚಾರ್ವಿ ಬಟ್ಟೆ ಎಲ್ಲ ಬ್ಯಾಗಲ್ಲಿ ಹಾಕಿಕ್ಕಿದ್ದೀನಿ. ಸ್ವಲ್ಪ ಬಟ್ಟೆಗಳು ಮೂಟೆ ಕಟ್ಟಿಕ್ಕಿದ್ದೀನಿ. ಈಸ್ಕೋಬೇಕು, ಬೀರು ಈಸ್ಕೋಬೇಕು. ಬಟ್ ಮನೆ ಸಿಕ್ಕಾಬಿಟ್ಟೆ ಚಿಕ್ಕದು ಗಾಯ್ಸ್, ಇವಾಗೇ ಓಡಾಡೋಕ್ಕೆ ಜಾಗ ಇಲ್ಲ. ಅದಕ್ಕೆ ಓಲ್ಡಲ್ಲಿ ಇಕ್ಕಿದ್ದೀವಿ, ಈಸ್ಕೊಳ್ಳೋಣ ಮುಂದಕ್ಕೆ. ಸೊ ಈ ಬಟ್ಟೆ ಬೀರುವಲ್ಲಿ ಇಕ್ಕಲ್ಲ, ಮೂಟೆಯಲ್ಲಿ ಕಟ್ಟೋದಲ್ಲ, ಅದಕ್ಕೆ ನಿಮ್ಗೇನು ತೋರಿಸಲ್ಲ. ಇಕ್ಬಿಟ್ಟು ಬರ್ತೀನಿ. ನೋಡಿ ಹೆಂಗೆ ಮಾಡಿಕ್ಕಿದ್ದಾರೆ. ಒಳಗಡೆ ಟೈಮ್ ನೋಡಿ ಎಷ್ಟಾಗೈತೆ ನೋಡಿದ್ರಲ್ವಾ. ನಾನು ಕೆಲಸ ಮಾಡೋ ಒಳಗಡೆ ಟೈಮ್ ಎಷ್ಟು ಆಗೈತೆ ಅಂತ. ಮಾಡೋ ಒಳಗಡೆ ಇಷ್ಟು ಟೈಮ್ ಆಯಿತು. ಇವಳು ಕೂದ್ಲಿಗಂತೂ ಅದೆಸತಿ ನನ್ನ ಜಡೆ ಹಾಕೋದು ಗೊತ್ತಾ ಗಾಯ್ಸ್. ಈ ಬೇಬಿ ಹೇರ್ಸ್ ಎಲ್ಲ ಹಿಂಗೆ ಮುಂದೆ ಬಂದ್ಬಿಡುತ್ತಿದ್ದೆ ಯಾವ ಥರ. ಬೇಬಿನೇ ನೀನು. ನಮ್ಮಪ್ಪ ನೆನ್ನೆ ನನಗೆ ಬಾದಾಮ್ ಹಾಲು ತಂದು ಕೊಟ್ಟಿದ್ರು. ನಾನು ಕುಡ್ದೇ ಇದ್ದಿಲ್ಲ, ಹಂಗೆ ಇಕ್ಕಿದ್ದೀನಿ ನೋಡಿ. ಇವಾಗ ಇಷ್ಟು ಕೆಲಸ ಮಾಡಿ ಟಯರ್ಡ್ ಆಯ್ತಲ್ಲ, ಅದಕ್ಕೆ ನಮ್ಮಪ್ಪ ಕೊಡ್ಸಿರೋ ಬಾದಾಮ್ ಹಾಲು ಕುಡಿಯೋಣ. ಬಾದಾಮ್ ಮಿಲ್ಕ್ ಕುಡಿತೀರಾ? ನಾನು ಕೆಲಸ ಮಾಡಿ ಸುಸ್ತಾಗಿದ್ದಂತಾನೆ ನಾನು ಕುಡಿತೀನಿ. ಓಕೆ, ನಾನು ಚಾರ್ವಿ ಇಬ್ಬರು ಬಾದಾಮ್ ಹಾಲು ಕುಡಿದ್ವಿ. ನಾವಿಬ್ಬರು ಬಾದಾಮ್ ಹಾಲು ಕುಡಿಯೋ ಒಳಗಡೆ ಎಷ್ಟು ಜೋರು ಮಳೆ ಬರ್ತಾ ಇದೆ.
ನೋಡಿದ್ರ ಗಾಯ್ಸ್, ಹೇಗೋ ನಾನು ಬಟ್ಟೆ ಫಸ್ಟೇ ಎತ್ಬಿಟ್ಟು ಒಳ್ಳೇದು ಮಾಡಿದೆ. ಇದಿನ್ನೂ ಒಣಗಿದ್ದಿಲ್ಲ, ಅದಕ್ಕೆ ಎಲ್ಲೇ ಬಿಟ್ಟಿದ್ದೀನಿ. ಇಲ್ಲೇನು ಮಳೆ ಬೀಳಲ್ಲ ಅಂದ್ಕೊಳ್ಳಿ. ಸೊ ಇಲ್ಲಾಂದರೆ ಇವತ್ತು ಆ ಬಟ್ಟೆ ಎಲ್ಲ ನೆಂದೋಗ್ತಿತ್ತು. ಇದು ಒಣಗಬೇಕಾಗಿತ್ತು, ಅದಕ್ಕೆ ಇದೆಲ್ಲ ಹಾಕಿದ್ದೀನಿ ನೋಡಿ. ಮಳೆ ಬರೋ ಟೈಮಲ್ಲಿ ಮಣ್ಣು ಸ್ಮೆಲ್ ಬರುತ್ತೆ ಗೊತ್ತಾ, ಅದೆಷ್ಟು ಚೆನ್ನಾಗಿರುತ್ತಲ್ಲ. ಸೊ ನಿಮಗೂ ಏನಾದರೂ ಆ ಸ್ಮೆಲ್ ಇಷ್ಟ ಅಂದರೆ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡಿ. ಎಷ್ಟು ಸಖತ್ತಾಗಿ ಮಣ್ಣು ಸ್ಮೆಲ್ ಬರುತ್ತೆ ಗೊತ್ತಾ. ಫುಲ್ ಮಳೆ ಮಳೆ ಮಳೆಯಲ್ಲಿ ಬಟ್ಟಿ ಮಾಡಿದ್ದಲ್ಲ. ಮಳೆಯಲ್ಲಿ ಬಜ್ಜಿ ಮಾಡ್ಕೊಡ್ಬೇಕಾ ನಿನಗೆ? ಅಲ್ಲಿ ಬಜ್ಜಿ ಇಟ್ಟಿಲ್ಲ ಏನಿಲ್ಲ, ಹೋಗಿ ಅಪ್ಪಗೆ ಫೋನ್ ಮಾಡು. ಚಾರ್ವಿ ಮಾತಾಡೋ ಟೈಮಲ್ಲಿ ಸ್ವಲ್ಪ ತಮಿಳು ತೆಲುಗು ಎಲ್ಲ ಮಿಕ್ಸ್ ಮಾಡ್ತಾಳೆ ಗಾಯ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಮ್ಮ ಹಸ್ಬೆಂಡು ಕನ್ನಡ ಮಾತಾಡ್ತೀವಿ, ನಮ್ಮ ಅಮ್ಮ ಅವ್ರ ಜೊತೆ ತೆಲುಗು ಮಾತಾಡ್ತೀನಿ. ನಮ್ಮ ಅಪ್ಪ ಮನೆಗೆ ಬಂದರೆ ಅವಳು ತೆಲುಗು ಮಾತಾಡ್ತಾಳೆ, ನಮ್ಮ ಜೊತೆ ಕನ್ನಡ ಮಾತಾಡ್ತಾಳೆ. ವೀಡಿಯೋಸು ಫೋನಲ್ಲಿ ವೀಡಿಯೋಸು ತಮಿಳ್ ನೋಡ್ತಾಳೆ. ಅದಕ್ಕೆ ಅವಳೆಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾಳೆ. ಮಾತಾಡೋ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾಳೆ. ಮಳೆ ಬರ್ತಾಯ್ತಲ್ಲ, ಮಳೆಯಲ್ಲಿ ಟೀ ಕುಡಿಲೇಬೇಕು. ಮಳೆ ಬಂದಿಲ್ಲ ಅಂದರೂ ಟೀ ಕುಡಿಬೇಕು, ಅದೇ ನನ್ನ ಪಾಲಿಸಿ. ಸೊ ಬನ್ನಿ ಟೀ ಮಾಡೋಣ. ಇರೋಡ್ ಪ್ರಾಬ್ಲಮಿಂದ ಒಂದು ಸತಿ ತೊಗೊತಾ ಇದ್ದೀನಿ, ಅದು ಈವ್ನಿಂಗ್. ಅಕಸ್ಮಾತ್ ಏನಾದರೂ ಬೆಳಗ್ಗೆ ಏನಾದರೂ ಥೈರಾಯ್ಡ್ ಮಾತ್ರೆ ಸ್ಕಿಪ್ ಮಾಡಿಬಿಟ್ರೆ ಆವತ್ತಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ, ಯಾಕಂದರೆ ನಾನು ಟೀ ಕುಡಿಬೋದು ಅಂತ. ಅದಕ್ಕೆ ಸೊ ಇವಾಗ ಸಂಜೆ ಆಯಿತು, 6 ಗಂಟೆ ಆಯಿತು. ಅದ್ರಲ್ಲಿ ನೋವಿಗೆ ಹಿಂಗೆ ಅನ್ನಕ್ಕೆ ಕೂಡ ಆಗ್ತಾಯಿಲ್ಲ ಗೈಸ್. ಇದು ನಂಗೆ ಪ್ರೆಸ್ ಮಾಡೋ ಅಷ್ಟು ಶಕ್ತಿನೂ ಇಲ್ಲ. ನಾನು ಹಾಲು ಕುಡಿಯೋ ತನಕ ಇದ್ದು ಟೀ ಪುಡಿ ಎಲ್ಲ ಹಾಕಲ್ಲ, ಫಸ್ಟೇ ಎಲ್ಲ ಹಾಕ್ಬಿಟ್ಟು ಆಮೇಲೆ ಕುದಿಸ್ತೀನಿ. ಶುಂಠಿ ಟೀ ಮಾಡೋಣ. ಶುಂಠಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಲ್ಲೇ ನೋಡು, ಅಲ್ಲಿ ಮೇಲೆ ಹತ್ನಲ್ಲ. ಸೊ ಗೈಸ್, ಚಾರ್ವಿಗೆ ಇವಾಗ ಒಂದು ಫ್ರ್ಯಾಂಕ್ ಮಾಡ್ತೀನಿ, ನೋಡ್ಕೊಳ್ಳಿ. ಬಂದಿಲ್ವಪ್ಪ? ಸರಿ ಬಂದ್ಬಿಡು, ಚಾರ್ವಿಗೆ ಒಂದು ಫ್ರ್ಯಾಂಕ್ ಮಾಡ್ತೀನಿ ನೋಡಿ. ಚಾರ್ವಿಗೆ ನಾನೇನಾದರೂ ಅವಳು ಕತ್ತಂಬ್ಕೋ ಟೈಮಲ್ಲಿ ಬಿದ್ದೋದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅದಕ್ಕೆ ನಾನು ಅವಳಿಗೆ ಅರ್ಥ ಆಗಲ್ವೇನೋ ಅಂತ ಕ್ಯಾಮ್ರಾ ಆನ್ ಮಾಡಿಕ್ಕಿದ್ದೆ. ಅದಕ್ಕೆ ಅವಳು ಅಷ್ಟು ರಿಯಾಕ್ಷನ್ ಕೊಟ್ಟಿಲ್ಲ. ಆದರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಲು ನಾನು ಎದೋಲ್ತೀನೇನೋ ಅಂತ. ಬಟ್ ಎದೋಲಿಲ್ಲ ಅಂತ ಏನು ಮಾಡ್ತಾಳೆ ನೋಡಿ. ಚಾರ್ವಿ ಸಕ್ಸಸ್ಫುಲ್ಲಿ ಫ್ರ್ಯಾಂಕ್ ಆಗೋದ್ಲು. ಉಳಿದಿರೋ ಪಾತ್ರೆ ಜೋಡಿಸ್ಬಿಡೋಣ ಗೈಸ್. ಸೊ ಸುಮ್ಮನೆ ಚಾರ್ವಿಗೆ ಫ್ರ್ಯಾಂಕ್ ಮಾಡಿದ್ದು, ಯಾರೂ ಬೈಕೋಬೇಡಿ. ಸೊ ಅವಳೇನಾದರೂ ನಾನು ಆ ಥರ ಕತ್ತಂಬ್ಬೇಕಾದ್ರೆ ಬಿದ್ದೋಗ್ಬಿಟ್ರೆ ಕಿರ್ಲಾಡ್ಬಿಡ್ತಲ್ಲೇ. ನಾನು ಅವಳ ಮುಂದೆನೇ ಕ್ಯಾಮ್ರಾ ಆನ್ ಮಾಡಿಕ್ಬಿಟ್ಟಿದ್ದೆ. ಅದಕ್ಕೆ ಅವಳು ನಾನು ಸುಮ್ಮನೆ ನಾಟಕ ಮಾಡ್ತಿದ್ದೀನಿ ಅಂತ ಟೆಸ್ಟ್ ಮಾಡಿದ್ರು ಸ್ವಲ್ಪ ಹೊತ್ತು. ಅದಾದಮೇಲೆ ಅಲ್ಲಿಗೆ ಸ್ಟಾರ್ಟ್ ಮಾಡಿದ್ಲು, ಇನ್ನು ಹತ್ರ ನಿಲ್ಲಿಸಲ್ಲ ಅಂತ ನಾನೇ ಎದ್ದೋಲ್ಬಿಟ್ಟೆ. ಸೊ ಚಾರ್ವಿ ಹೇಗೆ ಫ್ರ್ಯಾಂಕ್ ಆದ್ಲು ಅಂತ. ಚಾರ್ವಿ ಫ್ರ್ಯಾಂಕ್ ಆಗಿರೋದು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಓಕೆ. ಸೊ ಬನ್ನಿ ಇವಾಗ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸೋಣ ಗಾಯ್ಸ್. ಟೀ ಉಯ್ದಿಕ್ಕಿದ್ದೀನಿ ಆಲ್ರೆಡಿ. ಪಾತ್ರೆ ಜೋಡಿಸ್ಬಿಟ್ಟು ಟೀ ಕುಡಿಯೋಣ. ಪಾತ್ರೆ ತೊಳೆಯೋದೇ ಒಂದು ಕಷ್ಟ ಅಂದರೆ ಪಾತ್ರೆ ಜೋಡಿಸೋದು ಇನ್ನೊಂದು ಕಷ್ಟ ಗೈಸ್. ಈ ಕೆಲಸ ಎಲ್ಲ ಯಾರು ಕಂಡಿಡ್ದಿರೋದಿಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಷ್ಟು ಪಾತ್ರೆ ತೊಳೆದಿದ್ದೀನಿ, ಮತ್ತೆ ಅದನ್ನು ಜೋಡಿಸ್ಬೇಕು, ಮತ್ತೆ ಆ ಪಾತ್ರೆ ಯೂಸ್ ಮಾಡ್ತಾರೆ, ಮತ್ತೆ ಆ ಪಾತ್ರೆ ತೊಳಿಬೇಕು. ಅಯ್ಯೋ ಏನು ತಲೆನೋವು ಗಾಯ್ಸ್. ನೀವು ಟೀ ಕುಡಿದ್ರಾ ಗಾಯ್ಸ್? ಈ ಥರ ಮಳೆ ಬರೋ ಟೈಮಲ್ಲಿ ಟೀ ಕುಡಿಯೋದ್ರಲ್ಲಿರೋ ಮಜಾ ಇದೆ ನೋಡಿ.
ಹಂಗಂತ ಬಿಸಿಲುಗಾಲದಲ್ಲಿ ಕುಡಿಯಲ್ಲ ಅಂತಲ್ಲ, ಯಾವಾಗ ಕೊಟ್ಟರು ಟೀ ಕುಡಿತೀನಿ ನಾನು. ನನಗಂತೂ ಟೀ ಅಂದರೆ ಅಷ್ಟಿಷ್ಟ. ಬಟ್ ಜಾಸ್ತಿ ಕುಡಿಬಾರ್ದು, ಅದಕ್ಕೆ ನಾನು ಸಂಜೆ ಟೈಮ್ ಒಂದು ಟೈಮ್ ಮಾತ್ರ ಕುಡಿತೀನಿ. ಯಾಕಂದರೆ ಥೈರಾಯ್ಡ್ ಪ್ರಾಬ್ಲಮ್. ಏನಿದ್ ನಂಗೆ ಬಿಡಿಸ್ಕೊಂಡು ತಿಂತಾ ಇದೆಯಮ್ಮ? ಇಷ್ಟ ಇಲ್ವಾ? ಅದಕ್ಕೆ ಹಂಗೆ ಕಿತ್ಕೊಂಡು ತಿಂತಾ ಇದೆಯಾ? ಸೊ ಗಾಯ್ಸ್, ಇದೇನು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ ಗಾಯ್ಸ್, ನಾನು ಇವಾಗ ತಿಂತಾ ಇದ್ದೀನಿ. ನಾನು ಮಧ್ಯಾಹ್ನ ನಿಮ್ಗೆ ತೋರಿಸಿದ್ನಲ್ವಾ? ಅಪ್ಪಿ, ಇದ್ರ ಹೆಸ್ರೇನಪ್ಪಿ? ಇದ್ರ ಹೆಸ್ರೇನು ಮರ್ತೋಗ್ಬಿಟ್ಟೆ. ಅದೇ ನಮ್ಮಪ್ಪ ತಂದು ಕೊಟ್ರಲ್ಲ. ಇವಾಗ ನಾನು ನೇರಳೆ ಹಣ್ಣು ತಿಂತಾ ಇದ್ದೀನಿ. ಇದ್ರ ತುಂಬ ತೊಗೊಂಡಿದ್ದೆ ಗೈಸ್. ನಮ್ಮಪ್ಪ ಒಂದು ಕವರ್ ತುಂಬ ತಂದಿದ್ರು ಗೊತ್ತಾ. ನೆನ್ನೆ ನಾನು ಮಿನಿ ಲಾಗಲ್ಲೂ ತೋರ್ಸೋಕ್ಕಾಗಿಲ್ಲ. ಇಷ್ಟಿದೆ, ಎಲ್ಲ ಖಾಲಿ ಮಾಡಿಬಿಟ್ಟೆ ತಿಂದು. ಇನ್ನಿಷ್ಟಿದೆ. ಇಷ್ಟು ಇವಾಗ ತಿಂದು ಖಾಲಿ ಮಾಡಿಬಿಡೋಣ. ನಮ್ಮಪ್ಪ ನನಗೋಸ್ಕರ ಪ್ರೀತಿಯಿಂದ ಊರಿಂದ ತೊಗೊಬಂದರು ಗೊತ್ತಾ ಗಾಯ್ಸ್. ಅದಕ್ಕೆ ತಿನ್ನೋಣ ಬನ್ನಿ. ಸೀಸನ್ ಅಲ್ವಾ, ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಎಲ್ಲ ತಿನ್ನಬೇಕು ಗಾಯ್ಸ್. ಐ ಮೀನ್ ಫ್ರೂಟ್ಸ್. ಅಪ್ಪಿ, ಮಾವಿನ ತಂದು ಕೊಟ್ಟ ನೀನು? ಸೀಸನ್ ಎಲ್ಲ ತಂದು ಕೊಡ್ತೀನಿ ಅಂತ ತಾನೇ ಹೇಳ್ದೆ. ಆವಾಗ ಚಾರ್ವಿಗೆ ಹುಷಾರಿದ್ದಿಲ್ಲ. ತಗೋಬರ್ತೀಯ ನಾಳೆ? ಬನ್ನಿ ಗೈಸ್, ನೇರಳೆ ಹಣ್ಣು ತಿನ್ನೋಣ. ಅದನ್ನ ಎಷ್ಟು ಕ್ಲೀನಾಗಿ ಬಿಡಿಸ್ಕೊಂಡಿದ್ದಲ್ಲ ನೋಡಿ ಚಾರ್ವಿ. ಸೂಪರ್ ಆಗಿ ಬಿಡ್ತಿದ್ಯಾ ಮಗ್ಲೇ. ಇಲ್ಲಿ ನೋಡಿ ಗಾಯ್ಸ್, ಬಿಡಿಸಿ ಇದ್ರಲ್ಲಿ ಹಾಕ್ಬಿಟ್ಟು ತೋರ್ಸೋದು ಎಷ್ಟು ಕ್ಲೀನಾಗಿ ಬಿಡಿಸ್ಕೊಂಡೋಳ ಚಿಪ್ಪೆನ. ತಿನ್ನು. ಉಪ್ಪು ಖಾರ ಜಾಸ್ತಿ ಬೇಡ, ಹಂಗೆ ತಿನ್ನು, ಸ್ವೀಟ್ ಐತೆ. ನನ್ಗೆ ಆ್ಯಕ್ಚುಲಿ ಇದು ಇಷ್ಟ ಇಲ್ಲ ಗಾಯ್ಸ್. ನಾನು ಯಾವತ್ತೂ ತಿಂತಾ ಇದ್ದಿಲ್ಲ. ಬಟ್ ನಮ್ಮಪ್ಪ ನನಗೆ ಪ್ರೀತಿಯಿಂದ ತಂದು ಕೊಟ್ರಲ್ವಾ, ವೇಸ್ಟ್ ಮಾಡಬಾರ್ದು, ಅದಕ್ಕೆ ತಿಂತಾ ಇದ್ದೀನಿ. ಆದರೂ ನಾನು ಬೇಡ ಅಂದೆ. ನಮ್ಮಪ್ಪ ತಗೊಮ್ಮ ಅಂತ ಅಂದರು. ಅದಕ್ಕೆ ಸ್ವಲ್ಪ ತೊಗೊಂಡು ಸ್ವಲ್ಪ ನಮ್ಮ ಅತ್ತೆ ಅವ್ರಿಗೆ ಎತ್ಕೊಂಡೋದ್ರು. ಒಂದೊಂದು ಹೆವಿ ಸ್ವೀಟ್ ಇದೆ, ಇನ್ನೊಂದು ಹುಳಿ ಇದೆ. ತುಂಬ ಒಂದೊಂದು ಸ್ವೀಟ್ ಇದೆ, ಇದು ಹುಳಿ. ಟೈಮ್ 8 ಗಂಟೆ. ಇಷ್ಟೊತ್ತಲ್ಲಿಬ್ಬರು ಮಲಗವ್ರೆ. ನೈಟೆಲ್ಲ ಏನು ಮಾಡ್ತೀರಾ? ಇದು ಮಾಡ್ತೀನಿ ಅಂತ ಇಸ್ಕೊಬಂದ್ಬಿಟ್ರು. ನಮ್ಮ ಹಸ್ಬೆಂಡು ಈರುಳ್ಳಿ ಟೊಮೆಟೊ ಇದೆರಡರಿಂದನೇ ಚಿಕನ್ ಸಾರು ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಇವತ್ತು ನೋಡಿ. ಓಕೆ, ನಮ್ಮ ಹಸ್ಬೆಂಡ್ ಈರುಳ್ಳಿ ಟೊಮೆಟೊ ಕಟ್ ಮಾಡು ಅಂದ್ರಂತ ಈರುಳ್ಳಿ ಟೊಮೆಟೊ ಕಟ್ ಮಾಡೋಣ ಅಂತ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದೆ. ಈರುಳ್ಳಿ ಟೊಮೆಟೊ, ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟರಲ್ಲೇ ನಮ್ಮ ಹಸ್ಬೆಂಡು ಅಡುಗೆನ ಮುಗಿಸ್ತಾರೆ ನೋಡಿ. ಸೊ ಚಿಕನ್ನು ವಾಶ್ ಮಾಡಿಕ್ಕಿದ್ದಾರೆ ನಮ್ಮ ಹಸ್ಬೆಂಡು ಫಸ್ಟು ಅನ್ನ ಮಾಡಿಬಿಡು ಅಂದರು. ಅದಕ್ಕೆ ಒಂದು ಗ್ಲಾಸ್ ಹಾಕಿ ತೊಳ್ದು ಅನ್ನಕ್ಕಿಡೋಣ ಅಂತ ಅನ್ನಕ್ಕಿಟ್ಟೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಬಂದು ಚಿಕನ್ ಸಾರಿಗೆ ಒಗ್ಗರಣೆ ಹಾಕೋಣ ಅಂತ ಎಣ್ಣೆ ಹುಯ್ದು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಸಾರು ಮಾಡಂದ್ರೆ ಏನಪ್ಪಿ ಮಾಡಿದ್ಯಾ? ನಿನ್ನೆಲ್ಲ ಒಂದು ಚಪ್ಪು ಅಂತ ಅಡುಗೆ ಮಾಡಕ್ಕೆ ಬಿಟ್ಟಿದ್ದೀನಿ ನೋಡು. ಫೋಟೋ ಹೊಡಿತೀನಿ. ಏನ್ ಗುರು ಮಾಡ್ತೀಯ ನೀನು? ಗಾಯ್ಸ್, ಈ ಹುಡುಗನ್ಗೆ ಅಡುಗೆ ಮಾಡಂದ್ರೆ
ಜಾಸ್ತಿ ಇಕ್ಬಿಟ್ಟು ಹೋಗಿ ಫೋನ್ ನೋಡ್ಕೊಂಡು ಕೂತವ್ನು ರೂಮಲ್ಲಿ. ನಾನು ವಿಡಿಯೋ ಎಡಿಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಆ ಥರ ಸೀದೋಗಿತ್ತು ಅಂತ ಅದನ್ನ ಬಿಸಾಕ್ಬಿಟ್ವಿ. ಮತ್ತೆ ಈರುಳ್ಳಿ ಕಟ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಾಗೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಫ್ರೈ ಆಗಾದ್ಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಕುಕ್ಕರ್ ಮುಚ್ಚಲಿ, ಅದ್ರ ಮೇಲೆ ಮುಚ್ಚಿಬಿಟ್ಟು ಬಿಡಿ. ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಅದಾದಮೇಲೆ ಚಿಕನ್ ಮಸಾಲ, ಸಾಲ್ಟು, ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ಒಯ್ಕೊಳ್ಳಿ. ನೀರು ಹಾಕ್ಕೊಂಡು ಇನ್ನೊಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕುಕ್ಕರ್ ಮುಚ್ಚಲ ಹಾಕ್ಬಿಡಿ. ಇನ್ನು ಸಾರು ವಿಸಿಲ್ ಬಂದರೆ ಆಯ್ತಲ್ವ, ಪರೋಟ ಸುಟ್ಬಿಡು ಅಂದರು ನಮ್ಮ ಹಸ್ಬೆಂಡು. ಅದಕ್ಕೆ ಸರಿ ಪರೋಟ ಸುಡೋಣ ಅಂತ ಪರೋಟ ಎಲ್ಲ ಸುಟ್ಟೆ. ಸರಿ ಊಟ ಮಾಡೋಣ ಅಂತ ಎಲ್ಲ ಎತ್ಕೊಬಂದು ಇಕ್ಕಿ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಪರೋಟ ಚಿಕನ್ ಸಾರಂತೂ ಸಖತ್ತಾಗಿ ಮಾಡ್ತಾರೆ ಗೈಸ್. ಅವ್ರು ಏನೂ ಹಾಕಿಲ್ಲ ಅಂದರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಊಟ ಮಾಡೋಣ ಅಂತ ನಾವು 3 ಜನನೂ ಊಟ ಮಾಡ್ಕೊಂಡ್ವಿ. ಒಬ್ರೆಲ್ಲ ಹೋಯ್ತವ್ರೆ. ಎಲ್ಗೋ ಗೊತ್ತವ ನಮ್ಮದು ನೈಟ್ ಅಂತೆ ಟೈಮ್ ನೋಡಿ ಗೈಸ್, ಇಷ್ಟೊತ್ತಲ್ಲಿ. ಹಾಂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಬ್ಲಾಗ್ ಇಲ್ಲಿಗೆ ಎಂಡು. ನಾಳೆ ಸಿಗೋಣ. ಓಕೆ, ಟೇಕ್ ಕೇರ್, ಬೈ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತೆ ನಾಳೆ ವಿಡಿಯೋಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗೈಸ್.